ವಿಮೋಚನಾರ್ಥ ಅಂದರೆ ಏನು? ಇಸ್ ಇಟ್ ರಿಲೇಟೆಡ್ ಟು ಕ್ರಿಸ್ಮಸ್? ಅವ್ರು ಎಲ್ಲರೂ ಕಾಯ್ತವ್ರದೇ ವಿಮೋಚನೆಗೋಸ್ಕರ. ಏನಕ್ಕೆ 25th ಡಿಸೆಂಬರ್ ನಾವು ಕ್ರಿಸ್ಮಸ್ ಅನ್ನು ಆಚರಣೆ ಮಾಡ್ತೀವಿ? 1ನೇ ಶತಮಾನ 2ನೇ ಶತಮಾನ, ಫಸ್ಟ್ ಸೆಂಚುರಿ ಅಂಡ್ ಸೆಕೆಂಡ್ ಸೆಂಚುರಿಯಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿಲ್ಲ. ಆಳವಾದ ಭಾವನಾತ್ಮಕವಾದ ಮತ್ತು ಆತ್ಮಿಕವಾದ ಪರಿವರ್ತನೆ ಉಂಟಾಗುವಂತ ದಿನ 9th ಸೆಂಚುರಿಯಿಂದ ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯೇಸು ಸ್ವಾಮಿ ಹುಟ್ಟಿದ ದಿನ, ಯೇಸು ಸ್ವಾಮಿ ಸತ್ತ ದಿನ ಒಂದೇ ಅಂತ ಹೇಳಿ ಯೇಸು ಕ್ರಿಸ್ತನ ಒಂದು ಜನನದ ಹೆಸರಲ್ಲಿ ಅದನ್ನ ಆಚರಣೆ ಮಾಡುವಂತಹ ರೀತಿಯಲ್ಲಿ ಅದನ್ನ ಹಂಚ್ಕೊಂಡ್ರು ಮಾಡಿದ್ರು. ಯೇಸು ಕ್ರಿಸ್ತನು 25ನೇ ತಾರೀಕಿಗೆ ಹುಟ್ಟಿದಾನೋ ಇಲ್ವೋ ನಮಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ನಿಜವಾಗ್ಲೂ ಹುಟ್ಟಿದಾನೆ, ಅದಕ್ಕೋಸ್ಕರನೇ ಇತಿಹಾಸ ಕೂಡ ಅಪುರಾವೆ ನಮಗೆ ಕೊಡ್ತಾ ಇದೆ. ಪ್ರೈಸ್ ಬಿ ಟು ಗಾಡ್. ವೆಲ್ಕಮ್ ಬ್ಯಾಕ್ ಟು ಎಲ್ಕೋಲ್ ಪ್ರೊಡಕ್ಷನ್ಸ್ ಧ್ವನಿ ಪರಿವೇಶನ ವಿತ್ ನ್ಯೂ ಸೀರೀಸ್ ವಿಮೋಚನಾರ್ಥ. ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಏನಕ್ಕೆ 25th ಡಿಸೆಂಬರ್ ಕ್ರಿಸ್ಮಸ್ನ ಆಚರಣೆ ಮಾಡ್ತೀವಿ ಅನ್ನೋದನ್ನ ನೋಡಿದ್ವಿ. ಸೊ ಒಂದು ಕನ್ಕ್ಲೂಷನ್ಗೆ ಬಂದ್ವಿ. 25th ಡಿಸೆಂಬರ್ ಯೇಸುಸ್ವಾಮಿ ಹುಟ್ಟಿದ್ರೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಆದರೆ ಯೇಸುಸ್ವಾಮಿ ಹುಟ್ಟಿದಂತೂ ನಿಜವೆಂಬುದಾಗಿ. ಸೊ ಎಸ್, ಅನುದಿನವೂ ನಾವು ಯೇಸು ಕ್ರಿಸ್ತನ ಜನನಕ್ಕೋಸ್ಕರ ಆತ ನಮಗೋಸ್ಕರ ಹುಟ್ಟಿದಾನೆ ಅನ್ನೋದಕ್ಕೋಸ್ಕರ ಸ್ತೋತ್ರ ಮಾಡಬೇಕಂತ ನಾವು ತಿಳ್ಕೊಂಡ್ವಿ. ಸೊ ಇಂದಿನ ಸಂಚಿಕೆಯಲ್ಲಿ ಕ್ರಿಸ್ಮಸ್ ಕುರಿತು ನಾವು ನೋಡ್ತಿರುವಾಗ ಕ್ರಿಸ್ಮಸ್ ಟ್ರೀ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಸೊ ಎಲ್ಲರೂ ಕ್ರಿಸ್ಮಸ್ ಬಂದರೆ ಸಾಕು, ನಾವು ಆಚೆ ಅಂಗಡಿಗಳಲ್ಲಿ ಹೋಗ್ತಿರುವಾಗ, ರೋಡಲ್ಲಿ ಹೋಗ್ತಿರುವಾಗ ನೋಡೋದು ಕ್ರಿಸ್ಮಸ್ ಟ್ರೀಯಲ್ಲಿ ಸೀರಿಯಲ್ ಸೆಟ್ ಹಾಕಿರ್ತಾರೆ. ಮತ್ತು ನಮ್ಮಲ್ಲಿ ಎಲ್ಲ ಒಂದು ಕ್ರಿಶ್ಚಿಯನ್ ಮನೆಯಲ್ಲಿ ಡೆಕೋರೇಷನ್ಗೆ ಒಂದು ಮೇನ್ ಪಾರ್ಟ್ ಇರೋದು ಕ್ರಿಸ್ಮಸ್ ಟ್ರೀ. ಅದು ಇವಾಗ ಡಿಸೈನ್ ವೈಟ್ ಕಲರ್ ಕ್ರಿಸ್ಮಸ್ ಟ್ರೀ ಎಲ್ಲ ಬೇರೆ ಇಕ್ತಿದ್ದಾರೆ. ಸೊ ಈ ಕ್ರಿಸ್ಮಸ್ ಟ್ರೀ ಏನಕ್ಕೆ ಬಂತು? ಏನಕ್ಕೆ ಮಾವಿನ ಮರ ಇಲ್ಲ? ಏನಕ್ಕೆ ತೆಂಗಿನ ಮರ ಇಲ್ಲ? ಏನಕ್ಕೆ ಅಂತಹ ಒಂದು ಕ್ರಿಸ್ಮಸ್ ಟ್ರೀ ಅದನ್ನ ಇಟ್ಟಿದ್ದಾರೆ ಅಂತ ಚರ್ಚೆ ಮಾಡೋಣ. ಸೊ ಬನ್ನಿ ನಮ್ಮೊಂದಿಗೆ ಸೇರಿ ಅದರ ಕುರಿತು ಏನು, ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ಅಂತ ಸೇರಿ ನಾವೆಲ್ಲರೂ ಸೇರಿ ಕಲ್ತ್ಕೊಳ್ಳೋಣ. ಎಸ್ ಗಿರೀಶನ, ಲೆಟ್ಸ್ ಸ್ಟಾರ್ಟ್. ಸರಿ, ನಾವು ಕ್ರಿಸ್ಮಸ್ ಟ್ರೀ ಅಂತ ಹೇಳಿದಾಗ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಒಂದು ತುಂಬಾ ಹಸಿರಾಗಿರುವಂತ, ತುಂಬಾ ಬಲವಾಗಿರುವಂತ, ಬಲಶಾಲಿಯಾದ ಒಂದು ಎಲೆಗಳನ್ನು ಹೊಂದಿರುವಂತ ಒಂದು ಮರ, ಕ್ರಿಸ್ಮಸ್ ಮರ. ಓಕೆ, ನೀವು ಗಮನಿಸಿದ್ರೆ ಎಲ್ಲಾ ಮರಗಳಲ್ಲೂ ಚಳಿಗಾಲ ಬಂದಾಗ ಎಲೆಗಳೆಲ್ಲ ಉದುರೋಗುತ್ತೆ. ಎಲೆಗಳೆಲ್ಲ ಉದುರೋಗಿ ವಸಂತ ಕಾಲ ಬಂದಾಗ ಅಂದ್ರೆ ಸಮ್ಮರಲ್ಲಿ ತಿರ್ಗಾ ಹೊಸ ಎಲೆಗಳು ಬರುತ್ತೆ. ಆದರೆ ಕ್ರಿಸ್ಮಸ್ ಟ್ರೀಯಲ್ಲಿ ಯಾವ ಕಾರಣಕ್ಕೂ ಎಲೆ ಉದುರಲ್ಲ, ಯಾವ ಕಾಲಕ್ಕೂ ಎಲೆ ಉದುರಲ್ಲ, ಉದುರದೆ ಕೊಂಬೆನೇ ಉದುರೋಗುತ್ತೆ. ಓಕೆ, ಗಮನಿಸಿದ್ದೀರಾ? ಸೊ ಇವಾಗ ಕ್ರಿಸ್ಮಸ್ ಟ್ರೀ ಅಂತ ಹೇಳ್ಬೇಕಂದ್ರೆ ನಾವು ಅದನ್ನ ಎವರ್ ಗ್ರೀನ್ ಟ್ರೀ ಅಂತ ಕೂಡ ಹೇಳ್ಬೋದು. ಓಕೆ, ಇದನ್ನ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಹೂದ್ಯರಲ್ಲಾಗಿರ್ಬೋದು, ಚೈನೀಸಲ್ಲಾಗಿರ್ಬೋದು, ಜಾಪನೀಸಲ್ಲಾಗಿರ್ಬೋದು, ಯಾಕೆ ನಮ್ಮ ಭಾರತ ದೇಶದಲ್ಲಿ ಕೂಡ ಆಗಿರ್ಬೋದು, ಹಸಿರು ಅನ್ನೋದು ಏನನ್ನ ಸೂಚಿಸ್ತದೆ ಜಾಕ್ಸನ್? ಹಸಿರು ಅನ್ನೋದು ಪ್ರಾಸ್ಪರಿಟಿ, ಜೀವವನ್ನ ಸೂಚಿಸ್ತದೆ, ಮತ್ತೆ ಅಭಿವೃದ್ಧಿಯನ್ನ ಸೂಚಿಸ್ತದೆ. ಸೊ ಇವಾಗ ನಾವು ಕ್ರಿಸ್ಮಸ್ ಟ್ರೀ ಅಂತ ಹೇಳಬೇಕಾದ್ರೆ, ಈಗ ನಾನು ಹೇಳಿದಾಗೆ 3 ದೇಶಗಳು, ಯಹೂದ್ಯರಾಗಿರ್ಬೋದು, ಚೈನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಯಾಕೆ ಮತ್ತೆ ಇವರು ನಮ್ಮ ಜರ್ಮನ್ಸ್ ಆಗಿರ್ಬೋದು, ಇವ್ರು ಏನನ್ನ ನಂಬುತ್ತಾರೆ ಅಂತ ಹೇಳಿದ್ರೆ, ಗ್ರೀನ್, ಹಸಿರು ಅನ್ನೋದು ನಿತ್ಯ ಜೀವವನ್ನ ಸೂಚಿಸ್ತದೆ ಅಂತ ನಂಬ್ತಾರೆ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಕ್ರಿಸ್ಮಸ್ ಟ್ರೀನೇ ಕ್ರಿಸ್ಮಸ್ಗೆ ಇಡ್ತಾರೆ ಅನ್ನೋದಕ್ಕೆ ಸಾಮಾನ್ಯವಾದ ಒಂದು ಉತ್ತರ ಯಾವುದು ಅಂತ ಹೇಳಿದ್ರೆ, ಯಾವ್ದಾದ್ರೂ ಕ್ರಿಸ್ಮಸ್ ಟ್ರೀನ ಕಟ್ ಮಾಡಿ ಒಂದು ಜಾಗದಲ್ಲಿ ಇಡಿ, ಅದರ ಹಸಿರು ಬಣ್ಣ ಹೋಗಲ್ಲ. ಓಕೆ, ಅದೊಂದು ಸ್ವಲ್ಪ ದಿನ ಆದ್ಮೇಲೆ ಕಪ್ಪಗಾಗ್ಬಿಡತ್ತೆ, ಹಸಿರು ಬಣ್ಣ ಹೋಗಲ್ಲ. ಓಕೆ, ಅದಷ್ಟಕ್ಕೆ ಅದೇ ಒಣಗಿದ್ರೆ ಮಾತ್ರನೇ ಅದು ಆ ಒಂದು ಕಂದು ಬಣ್ಣಕ್ಕೆ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದು ಹಸಿರು ಬಣ್ಣದಲ್ಲೇ ಇರುತ್ತೆ. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿತ್ಯ ಜೀವ ಅವರ ಪ್ರಕಾರ ಯಾಕೆ ಕ್ರಿಸ್ಮಸ್ ಟ್ರೀನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ, ಅದು ಎವರ್ ಗ್ರೀನ್ ಟ್ರೀ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಕ್ರಿಸ್ಮಸ್ ಟ್ರೀನ ಸೆಲೆಕ್ಟ್ ಮಾಡ್ಕೊಂಡ್ರು. ಈಗ ನನಗೆ ಹೇಳು, ಎಲ್ಲಿ ಕ್ರಿಸ್ಮಸ್ ಟ್ರೀನ ಫಸ್ಟ್ ಕ್ರಿಸ್ಮಸ್ ಟ್ರೀ ಅಂತ ಕರೆದಿರ್ಬೋದು? ಅದಕ್ಕೊಂದು ಸೈಂಟಿಫಿಕ್ ನೇಮ್ ಇದೆ. ಅದನ್ನ ಬಿಟ್ಟು ಅದನ್ನ ಯಾಕೆ ಕ್ರಿಸ್ಮಸ್ ಟ್ರೀ ಅಂತ ಕರಿತೀವಿ? ಏನಾರು ಗೊತ್ತಾ ನಿಮ್ಗೆ? ಎಲ್ಲಿ ಕರೆದಿರಬಹುದು ಅಂತ ಒಂದು ಪ್ರಶ್ನೆ ಬಂದಾಗ, ಪ್ರಾಬಬ್ಲಿ ಈ ವೆಸ್ಟರ್ನ್ ಕಲ್ಚರಿಂದ ಬಂದಿರ್ಬೋದು. ಅಮೇರಿಕಾ ಏನಾದರೂ? ನೋ. ಓಕೆ, ನಿಮ್ಗೆ ಏನಾದರೂ ಗೊತ್ತಿದ್ರೆ ಎಲ್ಲಿ ಕ್ರಿಸ್ಮಸ್ ಟ್ರೀಗೆ ಕ್ರಿಸ್ಮಸ್ ಟ್ರೀ ಅಂತ ಹೆಸರು ಅಂತ ಬಂತು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ನಿಮ್ಗೆ ಗೊತ್ತಿದ್ರೆ, ಅಲ್ಲ, ನಿಮ್ಗೆ ಗೊತ್ತಿರೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನೇ ಹೇಳ್ಬಿಡ್ತೀನಿ ಎಲ್ಲಿಂದ ಬಂತು ಅಂತ. ಆದ್ರೂ ಪರವಾಗಿಲ್ಲ, ಕೇಳಿಸ್ಕೊಳ್ರಿ. ಸಮಥಿಂಗ್ ಇಂಪಾರ್ಟೆಂಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಕ್ರಿಸ್ಮಸ್ ಟ್ರೀ ಅನ್ನೋದು ನಮ್ಮ ಭಾರತ ದೇಶದ ನೇಟಿವ್ ಟ್ರೀ ಅಲ್ಲ, ಇಲ್ಲಿನ ಭೂಮಿಯಲ್ಲಿ ಬೆಳೆದಂತ ಒಂದು ಸಾಮಾನ್ಯ ಮರ ಅಲ್ಲ. ಅದು ಬೇರೆ ದೇಶದಿಂದ ನಮಗೆ ಬಂದದ್ದು. ಬೇರೆ ದೇಶ ಅಂತ ಹೇಳ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಇಂಗ್ಲೆಂಡ್ ಇಂದ ಬಂದಿದೆ. ಯಾಕಂದ್ರೆ ನಮ್ಮ ಇಂಡಿಯಾ ಬ್ರಿಟಿಷ್ ಕಾಲದಲ್ಲಿ ಆ ಗಿಡ ನಮ್ಮ ಭಾರತ ದೇಶಕ್ಕೆ ಬಂದದ್ದು. ಡ್ಯೂರಿಂಗ್ ಬ್ರಿಟಿಷ್ ರೂಲು ಆ ಮರ ಇಲ್ಲಿ. ಹೌದು, ಅದಕ್ಕೆ ನಾವು ನೋಡ್ತೀವಿ ಇವಾಗ ನಮ್ಗೆಲ್ಲರಿಗೂ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಅವ್ರಿಗೆ ಲಾಲ್ಬಾಗ್ ಅನ್ನೋದು ಗೊತ್ತು.
ನೀವು ಅಲ್ಲಿ ಹೋದ್ರೆ ಕ್ವೀನ್ ಎಲಿಜಬೆತ್ ಅವರು ಒಂದು ಮರ ನೆಟ್ಟಿದ್ದಾರೆ, ಆ ಮರ ಕ್ರಿಸ್ಮಸ್ ಟ್ರೀ. ಓ ಓಕೆ. ಸೊ ಕ್ರಿಸ್ಮಸ್ ಟ್ರೀ ಅನ್ನೋದು ನಮ್ಗೆ ಇಂಗ್ಲೆಂಡಿಂದ ಬಂತು. ಆದ್ರೆ ಇಂಗ್ಲೆಂಡ್ಗೆ ಎಲ್ಲಿಂದ ಬಂತು? ಇಂಗ್ಲೆಂಡ್ಗೂ ನೇಟಿವ್ ಅಲ್ಲ ಆ ಮರ. ಓ ಮತ್ತೆ ಎಲ್ಲಿಗೆ ತಾನೇ ಆ ಮರ ನೇಟಿವ್? ಅದು ಬಂದ್ಬಿಟ್ಟು ಜರ್ಮನ್ ನೇಟಿವ್. ಜರ್ಮನ್ ಅಲ್ಲಿ ಇದ್ದಂತ ಒಂದು ಮರ. ಯಾಕೆ ಜರ್ಮನ್ ಅಲ್ಲಿ ಆ ಮರನ ಯೂಸ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ, ನಾನು ನಿಮಗೆ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ ಆಯ್ತಾ. ಈ ಜರ್ಮನಿಯಲ್ಲಿ ಫಸ್ಟ್ ಕ್ರಿಸ್ಮಸ್ ಸೆಲೆಬ್ರೇಟ್, ದ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದು ಜರ್ಮನಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಈಗಲೂ ಕೂಡ ನೀವು ಜರ್ಮನ್ಗೆ ಹೋದ್ರೆ ಡಿಸೆಂಬರ್ 1 ಇಂದಾನೇ ಡೆಕೋರೇಷನ್ ಎಲ್ಲ ಇರುತ್ತೆ, ಆ ಡೆಕೋರೇಟ್ ಎಲ್ಲ ಮಾಡ್ತಾರೆ ಮನೆಗಳಲ್ಲಿ. ಕ್ರಿಸ್ಮಸ್ ತುಂಬ ಜೋರಾಗಿ ಮಾಡ್ತಾರೆ ಆಯ್ತಾ, ಜೋರು ಹಬ್ಬ ಮಾಡ್ತಾರೆ ಅಲ್ಲಿ. ಆದರೆ ಈ ಕ್ರಿಸ್ಮಸ್ ಟ್ರೀ ಸ್ಪೆಷಲ್ ಆಗಿ ಏನಕ್ಕೆ ತಗೊಂಡ್ರು ಅಂದರೆ, ಜರ್ಮನಿಯಲ್ಲಿ ಅಂದರೆ ಇದು 9ನೇ ಶತಮಾನ, 10ನೇ ಶತಮಾನ, 11ನೇ ಶತಮಾನ, ಈ ಒಂದು 11th ಸೆಂಚುರಿ ಟೈಮಲ್ಲಿ ಏನು ಮಾಡಿದ್ರು ಅಂದರೆ, ಅಲ್ಲಿ 24ನೇ ತಾರೀಕು ರಾತ್ರಿ ಒಂದು ಸ್ಟ್ರೀಟ್ ಪ್ಲೇ ಮಾಡ್ತಾ ಇದ್ರು. ಅಲ್ಲಿರೋ ಚರ್ಚಸ್ಸಲ್ಲೆಲ್ಲ ಒಂದು ಸ್ಟ್ರೀಟ್ ಪ್ಲೇ ಮಾಡ್ತಾ ಇದ್ರು. ಆ ಪ್ಲೇ ಹೆಸರು ಬಂದ್ಬಿಟ್ಟು ದ ಪ್ಯಾರಡೈಸ್ ಅಂತೇಳಿ. ಓಕೆ ಆಯ್ತಾ, ಪ್ಯಾರಡೈಸ್ ಅಂತೇಳಿ ಮಾಡ್ತಾ ಇದ್ರು. ಅಲ್ಲಿ ಒಂದು ಮರ ಇರ್ತಾ ಇತ್ತು, ಆ ಮರಕ್ಕೆ ದ ಪ್ಯಾರಡೈಸ್ ಟ್ರೀ ಅಂತ ಕರೀತಾ ಇದ್ರು. ಓಕೆ, ಆ ಮರನೇ ಕ್ರಿಸ್ಮಸ್ ಟ್ರೀನಾ? ಆ ಮರನೇ ಕ್ರಿಸ್ಮಸ್ ಟ್ರೀ. ಸೊ ಪ್ಯಾರಡೈಸ್ ಟ್ರೀ ಅಂತ ಕರೀತಾ ಇದ್ದು ಕ್ರಿಸ್ಮಸ್ ಟ್ರೀ. ಯಾಕೆ ಅಂತ ಹೇಳ್ಬಿಡ್ತೀನಿ ನಿನಗೆ. ಚಳಿಗಾಲದಲ್ಲಿ ಅಲ್ಲಿದ್ದಂಥ ಎಲ್ಲ ಮರಗಳಲ್ಲೂ ಎಲೆಗಳು ಬಿದ್ದೋಗುತ್ತೆ, ಬಟ್ ಒಂದು ಮರ ಮಾತ್ರ ಐಸ್ ಇದ್ರೂ ಕೂಡ ತಡ್ಕೊಂಡು ನಿಂತ್ಕೊಳ್ಳೋದು ಕ್ರಿಸ್ಮಸ್ ಟ್ರೀ ಮಾತ್ರ. ಅದಕ್ಕೋಸ್ಕರವಾಗಿ ಆ ಸೈಂಟಿಫಿಕ್ ನೇಮ್ ನಮಗೂ ಬರ್ತಾ ಇಲ್ಲ. ನಿಮ್ಗೇನಾದರೂ ಆ ಸೈಂಟಿಫಿಕ್ ನೇಮ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾವು ತಿಳ್ಕೊಳ್ತೀವಿ. ಅದು ನನ್ನ ಬಾಯಿ ತಿರುಗ್ತಾ ಇಲ್ಲ ಹೇಳಲಿಕ್ಕೆ. ಗೂಗಲ್ ಮಾಡಬೇಡಿ, ChatGPT ಮಾಡಬೇಡಿ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲ, ನೀವು ತಿಳ್ಕೊಳ್ಬೇಕಂದ್ರೆ ಗೂಗಲ್ ಆದ್ರೂ ಮಾಡಿ, ChatGPT ಆದ್ರೂ ಮಾಡಿ. ಬಟ್ ಆ ಮರನ ಯೂಸ್ ಮಾಡ್ತಿದ್ರು. ನಿನಗೆ ಗೊತ್ತಾ ಅವ್ರು ಏನಕ್ಕೆ ನಾವೀಗ ಡೆಕೋರೇಟ್ ಮಾಡ್ಬೇಕಾದ್ರೆ ಆ ಮರದಲ್ಲಿ ಬಾಲ್ಸ್ ಕಟ್ತೀವಿ, ಏನಕ್ಕೆ ಚಿಕ್ಕ ಚಿಕ್ಕ ಗಿಫ್ಟ್ ಕಟ್ತೀವಿ, ಯಾಕೆ ಚಾಕ್ಲೇಟ್ಸ್ ಕಟ್ತೀವಿ, ಯಾಕೆ ಲೈಟ್ಸ್ ಹಾಕ್ತೀವಿ ಅಂತ ನಿನಗೆ ಗೊತ್ತಾ? ಓಕೆ, ಅದರಿಂದ ಕೂಡ ಒಂದು ರೀಸನ್ ಇದೆಯಾ? ಹೌದು. ಓಕೆ, ನೈಸ್. ಸೊ ತಿಳ್ಕೊಳ್ಳೋಣ ಅದರಿಂದ ಏನಿದೆ, ಏನಕ್ಕೆ ನಾವು ಡೆಕೋರೇಟ್ ಮಾಡುವಾಗ. ನೀವು ನೋಡಿರ್ಬೋದು ಮೆರೂನ್ ಕಲರ್ ಶೈನಿ ಬಾಲ್ಸ್ ಇರುತ್ತೆ, ಮತ್ತು ಚಿಕ್ಕ ಚಿಕ್ಕ ಗಿಫ್ಟ್ ಬಾಕ್ಸಸ್ ಇರುತ್ತೆ, ಮತ್ತು ಈ ಥರ ಶೆಪರ್ಡ್ ಥರ ಬಂದಿರೋ ಕ್ಯಾಂಡೀಸ್ ಇರುತ್ತೆ, ಮತ್ತು ಬೆಲ್ಸ್ ಇರುತ್ತೆ, ಸ್ಟಾರ್ಸ್ ಇರುತ್ತೆ. ಸೊ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಯೂಸಿಂಗ್ ದಿಸ್ ಡೆಕೋರೇಟಿವ್ ಐಟಮ್ಸ್? ಈ ಒಂದು ಡೆಕೋರೇಷನ್ ಐಟಮ್ಸ್ ಆ ಮರದಲ್ಲಿ ಏನಕ್ಕೆ ಉಪಯೋಗ ಮಾಡ್ತಿರೋ ಅನ್ನೋದು ಕಾರಣ ನೋಡೋಣ. ತುಂಬ ಜನ ಕ್ರೈಸ್ತರು ಇದನ್ನು ಏನಕ್ಕೆ ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಮಾಡ್ತಾರೆ. ಸೊ ನಾನು ಯಾವಾಗಲೂ ಹೇಳೋದೇನಂತ ಹೇಳಿದ್ರೆ, ಯಾವುದೇ ವಿಷಯವನ್ನು ನೀವು ಮಾಡ್ಬೇಕಂತ ಹೇಳಿದ್ರೆ ಯಾವುದನ್ನ ಏಕೆ ಏನಕ್ಕೆ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಬೇಕು. ಆಯ್ತರ ಸತ್ಯವೇದ ನಮಗೆ ಅನೇಕ ವಿಷಯಗಳನ್ನು ಬಿಚ್ಚಿಡುತ್ತೆ. ಅದಕ್ಕೆ ದೇವವಾಕ್ಯ ಹೇಳುತ್ತೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ತಿಳಿಯದ ಮಾತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಈಗಿನ ಕಾಲದಲ್ಲಿ ನಾವು ಅದನ್ನು ಚೇಂಜ್ ಮಾಡಿಬಿಟ್ಟು ಹೇಳ್ಬೋದು, ಗೂಗಲ್ನ ಕೇಳಿಕೋ, ಆಗ ನಿನಗೆ ತಿಳಿಯದ ಮಾತಾದ ಗೂಢಾರ್ಥಗಳನ್ನು ಗೂಗಲ್ ನಿನಗೆ ಗೋಚರಪಡಿಸ್ತದೆ. ಇವಾಗ ಗೂಗಲ್ ಹೋಗ್ಬಿಟ್ಟು AI ಬಂದ್ಬಿಟ್ಟಿದೆ, ChatGPT ಹಾಕ್ಕೊಳ್ರಿ, Capgemini ಹಾಕ್ಕೊಳ್ರಿ, ಯಾವ್ದಾರು ಹಾಕ್ಕೊಳ್ರಿ. ಸೊ ಆ ಥರ ಏನಾಗುತ್ತೆ, ನಮಗೆ ಎಲ್ಲ ವಿಷಯಗಳು ತಿಳ್ಕೊಳತ್ತೆ. ಇದೆಲ್ಲ ನಾನು ಓದಿರೋದೇನೆ. ಸೊ ಇಲ್ಲಿ ಗ್ರೀಕ್, ನಾನು ಹೇಳಿದ್ನಲ್ಲ ನಿಮಗೆ, ಜರ್ಮನಿಲಿ ಈ ಒಂದು ದ ಪ್ಯಾರಡೈಸ್ ಅಂತ ಒಂದು ನಾಟಕ ಮಾಡ್ತಿದ್ರಲ್ಲ, ಅದರಲ್ಲಿ ದ ಪ್ಯಾರಡೈಸ್ ಟ್ರೀ ಅಂತ ಇರ್ತಿತ್ತು ನೋಡ್ರಿ, ಅದು ಕ್ರಿಸ್ಮಸ್ ಟ್ರೀ. ಅಲ್ಲಿ ನಮ್ ತರ ಅವರು ಬಾಲ್ಗಳು ಹಾಕ್ತಾ ಇರ್ಲಿಲ್ಲ, ನಮ್ ತರ ಲೈಟ್ಸ್ ಹಾಕ್ತಾ ಇರ್ಲಿಲ್ಲ, ನಮ್ ತರ ಗಿಫ್ಟ್ ಹಾಕ್ತಾ ಇರ್ಲಿಲ್ಲ. ಏನ್ ಹಾಕ್ತಾ ಇದ್ರು ಅಂತ ಹೇಳಿದ್ರೆ, ಅವರು ಟ್ರೀ ಮೇಲ್ಗಡೆ ಒಂದು ಕ್ಯಾಂಡಲ್ ಹಂಚ್ತಾ ಇದ್ರು. ಓಕೆ, ನಾವು ಮೇಲೆ ಸ್ಟಾರ್ ಇಡ್ತೀವಲ್ಲ, ಆ ಜಾಗದಲ್ಲಿ ಒಂದು ಕ್ಯಾಂಡಲ್ ಹಂಚ್ತಾ ಇದ್ರು. ಓಕೆ, ಅದಾದ್ಮೇಲೆ ಅಲ್ಲಲ್ಲಿ ಆಪಲ್ ಹಾಕ್ತಾ ಇದ್ರು, ದ ರಿಯಲ್ ಆಪಲ್ ಹಾಕ್ತಿದ್ರು. ಓ, ರಿಯಲ್ ಆಪಲ್. ಇವಾಗ ನಾವು ಬಾಲ್ ಏನ್ ನೋಡ್ತೀವಿ ಅದನ್ನ ಆಪಲ್ಸ್ ಹಾಕ್ತಾ ಇದ್ರು. ಈಗಿನ ಕಾಲದಲ್ಲಿ ಆಪಲ್ಸ್ ಬರುತ್ತೆ, ಆಪಲ್ ಹಾಕ್ತಾರೆ, ನಾನು ನೋಡಿದೀನಿ ಕೂಡ. ಆಮೇಲೆ ಲೈಟ್ ಬದಲಿಗೆ ಅಥವಾ ಗಿಫ್ಟ್ ಬಾಕ್ಸ್ ಬದಲಿಗೆ ನಾವು ಕರ್ತನ ಭೋಜದ ಸಮಯದಲ್ಲಿ ವೇಫರ್ಸ್ ಅಂತ ತಗೊಂತೀವಲ್ಲ, ಆ ಒಂದು ವೈಟ್ ಕಲರ್ ಪೀಸ್, ಆ ತರ ದಪ್ಪ ಇರ್ತಾ ಇದೆ. ಈಗಿನ ಕಾಲದಲ್ಲಿ ಬರಲ್ಲ, ಮೊದಲು ಬರ್ತಾ ಇತ್ತು. ಈಗಲೂ ಕೂಡ ಕೆಲವೊಂದು ರೋಮನ್ ಕ್ಯಾಥಲಿಕ್ ಸಭೆಗಳೆಲ್ಲ ಅದನ್ನ ದಪ್ಪ ಇಟ್ಕೊಂಡಿರ್ತಾರೆ. ಆ ತರದನ್ನ ಹ್ಯಾಂಗ್ ಮಾಡ್ತಾ ಇದ್ರು. ಓಕೆ, ಸೊ ಇದರ ಮೂಲಕವಾಗಿ ಕ್ರಿಸ್ಮಸ್ ಡೆಕೋರೇಟ್ ಮಾಡ್ತಾ ಇದ್ರು. ಕ್ಯಾಂಡಲ್, ಆಪಲ್ ಮತ್ತೆ ಕಮ್ಯೂನಿಯನ್ ವೇಫರ್ಸ್. ಹೌದು. ಇದನ್ನ ಏನಕ್ಕೆ ಸೂಚಿಸ್ತದೆ ಅಂತ ಹೇಳಿದ್ರೆ, ಆ ನಾಟಕದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ನಾಟಕದಲ್ಲಿ ಅವರು ಆದಾಮನಿಂದ ಕ್ರಿಸ್ತನವರೆಗೂ ನಡೆದಂತ ಕಾರ್ಯಗಳನ್ನ ಹೇಳ್ತಾ ಇದ್ರು. ದೇರ್ ಇಸ್ ಅ ಥಿಯಾಲಜಿಕಲ್ ರೀಸನ್ ಫಾರ್ ಕ್ರಿಸ್ಮಸ್ ಟ್ರೀ. ಇದು ನಮಗೆ ಗೊತ್ತಿಲ್ಲದೆ ನಾವು ಮಾಡ್ತಾ ಇದೀವಿ. ಸೊ ಈ ದಿನ ನಿಮ್ಮ ಮಕ್ಳಿಗೆ ನಿಮ್ಮ ಮನೇಲಿ ಡೆಕೋರೇಟ್ ಮಾಡ್ಬೇಕಾದ್ರೆ ಇದನ್ನ ನೀವು ಕೇಳಿಸ್ಕೊಂಡ್ರೆ, ಮಕ್ಕಳ ಕೈಯಲ್ಲಿ ಇದನ್ನ ಡೆಕೋರೇಟ್ ಮಾಡಿಸ್ಬೇಕಾದ್ರೆ ದಯಮಾಡಿ ಹೇಳ್ರಿ ಮಕ್ಕಳಿಗೆ ಏನಂತೇಳಿ. ಅವಾಗ ನೀವು ಮಕ್ಕಳಿಗೆ ಒಂದು ಸ್ಟ್ರಾಂಗ್ ಥಿಯಾಲಜಿ ಬೇಸ್ನ ಕೊಡ್ತೀರಾ. ಕೇಳಿಸ್ಕೊಂಡ್ರಿ, ಗಮನಿಸಿ. ಮೊದಲನೇದು ಕ್ಯಾಂಡಲ್. ಇವಾಗ ನಾವೇನು ಇಡ್ತಾ ಇದ್ದೀವಿ? ಸ್ಟಾರ್ ಇಡ್ತಾ ಇದ್ದೀವಿ ಅಲ್ವಾ? ಸ್ಟಾರ್ ಏನನ್ನ ಸೂಚಿಸ್ತದೆ? ಬೆಳಕು ಏನನ್ನ ಸೂಚಿಸ್ತದೆ? ಬೆಳಕು, ನಿರೀಕ್ಷೆ,
ದೇವರನ್ನ ಸೂಚಿಸ್ತದೆ. ದೇವ್ರನ್ನ ಸೂಚಿಸ್ತಾ. ದೇವರನ್ನ ಸೂಚಿಸ್ತದೆ. ಅದಕ್ಕೆ ಮೇಲೆ ಇಡ್ತೀವಿ ಆತನ ಪರಲೋಕದಲ್ಲಿದ್ದಾನೆ ಅಂತೇಳಿ. ಆಪಲ್ ಏನನ್ನ ಸೂಚಿಸ್ತದೆ? ಕ್ರೈಸ್ತರ ಒಂದು ಇಲ್ಲ, ಆಪಲ್ ಏನನ್ನ ಸೂಚಿಸ್ತದೆ ಅಂದ್ರೆ ಆದಾಮನು ದೇವರಿಗೆ ಅವಿಧೇಯನಾದದ್ದನ್ನ ಸೂಚಿಸ್ತದೆ. ಅದೇ ಒಂದು ಕ್ರೈಸ್ತರ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಕ್ ಹೋದ್ರೆ ಆ ಸ್ಟೋರಿ ನಾಲ್ಕು ಬರುತ್ತೆ. ಹೌದು. ಓಕೆ. ಸೊ ಆದಾಮನ್ ಏನ್ ಮಾಡ್ದ? ದೇವರಿಗೆ ಅವಿಧೇಯನಾಗಿ ಅ ಫೋರ್ಬಿಡನ್ ಫ್ರೂಟ್, ದೇವರು ತಿನ್ನಬಾರದು ಅಂತ ಹೇಳಿದಂತ ಆ ಒಂದು ಹಣ್ಣನ್ನ ತಿಂದ. ಅದನ್ನ ಈ ಒಂದು ಆ್ಯಪಲ್ ಸೂಚಿಸ್ತದೆ. ಈಗಲೂ ನೀವು ಗಮನಿಸ್ರಿ, ನಿಮ್ಮ ಸಭೆಗಳಲ್ಲಿ ಕ್ರಿಸ್ಮಸ್ಗೆ ಏನಾದರೂ ಅವರು ಒಂದು ಒಳ್ಳೆ ಸ್ಕಿಟ್ ಮಾಡಿದ್ರೆ ಆದಾಮನ್ ಕೊಡೋದೇ ಆ್ಯಪಲ್, ಆರೆಂಜ್ ಕೊಡಲ್ಲ ಅವರು. ಗಮನಿಸಿದೀರಾ? ಅವ್ನ ಆ್ಯಪಲ್ ತಿನ್ನೋ ಥರನೇ ತೋರಿಸೋದು. ಯಾಕೆಂದ್ರೆ ಇದೆಲ್ಲ ಬಂದ್ಬಿಟ್ಟು ಅವಾಗ್ಲಿಂದ ನಡ್ಕೊಂಡ್ ಬಂದಿರೋದು. ಇಸ್ ಇಟ್ ಇಂಟ್ರೆಸ್ಟಿಂಗ್ ಜಾಕ್ಸನ್? ಎಸ್ ಅಣ್ಣ. ಸೊ ಇಷ್ಟು ದಿನ ಗೊತ್ತಿರಲಿಲ್ಲ ದ ಬಾಲ್ಸ್ ಮತ್ತೆ ಆ ವೇಫರ್ಸು ಇದು ಅದು ಕನೆಕ್ಟ್ ಆಗಿರುತ್ತೆ ಅಂತ. ಹೌದು. ಸೊ ಇವಾಗ ನೋಡ್ರಿ, ಆ್ಯಪಲ್ ಅಂತ ಹೇಳಿದಾಗ ಅವ್ರು ಏನು ಮಾಡ್ತಾ ಇದ್ರು, ಪಾಪ ಈ ಲೋಕಕ್ಕೆ ಬಂತು, ದೇವರಲ್ಲಿ ಇದ್ದಾನೆ ಆದರೆ ಪಾಪ ಈ ಲೋಕಕ್ಕೆ ಬಂತು. ಆ ವೇಫರ್ಸ್ ಬಂದ್ಬಿಟ್ಟು ಯೇಸು ಸ್ವಾಮಿಯ ಶರೀರವನ್ನು ಸೂಚಿಸ್ತದೆ. ಅಂದ್ರೆ ಇವಾಗ ನಾವೇನ್ ಮಾಡ್ತೀವಿ, ಗಿಫ್ಟ್ ಇಡ್ತೀವಲ್ಲ, ಇವಾಗ ನಾವು ಚಾಕ್ಲೇಟ್ ಇಡ್ತೀವಲ್ಲ, ಅದು ಸ್ವೀಟ್ ಆಗಿರ್ಬೋದು, ಆ ಒಂದು ಬಹುಮಾನ ಆಗಿರೋದು ದೇವರು ನಮಗಾಗಿ ತನ್ನನ್ನೇ ಅರ್ಪಿಸ್ಕೊಂಡು. ಅವಾಗ ವೇಫರ್ಸ್ ಇಡ್ತಾ ಇದ್ರು, ನಾವೀಗ ಗಿಫ್ಟ್ ಇಡ್ತಾ ಇದೀವಲ್ಲ, ಅದು ನಮ್ಮ ದೇವರು ನಮಗೆ ತನ್ನಂತಾನು ತನ್ನ ದೇಹವನ್ನು ನಮಗಾಗಿ ಅರ್ಪಿಸ್ಕೊಟ್ಟನು, ರಕ್ತವನ್ನು ನಮಗಾಗಿ ಅರ್ಪಿಸ್ಕೊಟ್ಟನು ಅಂತ ಸೂಚಿಸ್ಲಿಕ್ಕೋಸ್ಕರ ಅಲ್ಲಿ ವೇಫರ್ಸ್ ಇಡ್ತಾ ಇದ್ರು. ಈಗ ನೋಡ್ರಿ, ಯೇಸಸ್ವ ದೇವರಿದ್ದಾನೆ, ಆದಾಮನಿದ್ದಾನೆ, ಯೇಸು ಕ್ರಿಸ್ತನಿದ್ದಾನೆ. ಇವರು 3 ಜನರನ್ನ ಹಿಡ್ಕೊಂಡಿರೋದು ಯಾರು? ಕ್ರಿಸ್ಮಸ್ ಟ್ರೀ. ಈ ಒಂದು ಅದಕ್ಕೆ ಆ ಟೈಮಲ್ಲಿ ಅದನ್ನ ಏನಂತ ಕರಿತಾ ಇದ್ರು ಅಂದ್ರೆ ದ ಪ್ಯಾರಡೈಸ್ ಟ್ರೀ ಅಂತ ಕರಿತಾ ಇದ್ರು. ಅಂದ್ರೆ ಪರಲೋಕದ ಒಂದು ವೃಕ್ಷ ಅಂತ ಕರಿತಾ ಇದ್ರು. ಓಕೆ. ಸೊ ಈ ರೀತಿಯಾಗಿ ಅದಕ್ಕೆ ಥಿಯಾಲಜಿಕಲ್ ರೀಸನ್ಸ್ ಇದೆ. ಏನೋ ಸುಮ್ಮನೆ ಡೆಕೋರೇಟ್ ಮಾಡ್ತೀವಿ ಅಂತಲ್ಲ. ಈಗ ನಾವು ಲೈಟ್ಸ್ ಎಲ್ಲ ಹಾಕಿ ಅಲ್ಲಲ್ಲೇ ಬ್ಯೂಟಿಫೈ ಮಾಡ್ತೀವಿ. ಆಗಿನ ಕಾಲದಲ್ಲಿ ಅದನ್ನು ಹಾಗೆ ಯೂಸ್ ಮಾಡಿಕೊಂಡು ಅದರ ಮೂಲಕವಾಗಿ ಇಡೀ ಸತ್ಯವೇದವನ್ನು ಜನರಿಗೆ ಹೇಳ್ಕೊಡ್ತಾ ಇದ್ರು. ಈಗಿನ ಕಾಲದಲ್ಲಿ ನೀವು ಪಾಸ್ಟರ್ಸ್ ಯಾರಾದರೂ ನೋಡ್ತಾ ಇದ್ರೆ, ಅಥವಾ ನೀವು ಪೇರೆಂಟ್ಸ್ ಯಾರಾದರೂ ನೋಡ್ತಾ ಇದ್ರೆ, ನಿಮ್ಮ ಸಭೆಗಳಲ್ಲಿ ಕ್ರಿಸ್ಮಸ್ ಟ್ರೀ ಡೆಕೋರೇಟ್ ಮಾಡುವಾಗ ನಿಂತ್ಕೊಂಡು ಅವ್ರಿಗೆ ಹೇಳ್ರಿ. ಅವಾಗ ಆ ಕ್ರಿಸ್ಮಸ್ ಟ್ರೀಗೆ ಒಂದು ಅರ್ಥ ಬರುತ್ತೆ. ಅರ್ಥ ಗೊತ್ತಿಲ್ಲದೆ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅಲ್ವಾ ಜಾಕ್ಸನ್? ನಿಜನಾ? ಸೊ ಫಸ್ಟ್ ಥಿಂಗ್ ಒಂದು ರೀಕ್ಯಾಪ್ ಮಾಡಬೇಕಂದ್ರೆ, ಕ್ರಿಸ್ಮಸ್ ಟ್ರೀ ಬೇರೆ ಎಲ್ಲ ಮರ ಬಿಟ್ಟು ಏನಕ್ಕೆ ಆ ಮರ ಉಪಯೋಗ ಮಾಡುತ್ತಂದರೆ, ಸೊ ಗಿರೀಶನ ಹೇಳಿದಾಗೆ ಫಸ್ಟ್ ಆಫ್ ಆಲ್ ಮರ ಏನಕ್ಕೆ ಯೂಸ್ ಮಾಡಿದ್ರಂದ್ರೆ ಪ್ರಾಸ್ಪೆರಿಟಿ. ಇಟ್ ಶೋಸ್ ಗ್ರೀನರಿ, ಶೋಸ್ ಪ್ರಾಸ್ಪೆರಿಟಿ ಆ್ಯಂಡ್ ಗ್ರೋತ್. ಮತ್ತು ಏನಕ್ಕೆ ಸ್ಪೆಸಿಫಿಕ್ ಆಗಿ ಆ ಮರ ಕ್ರಿಸ್ಮಸ್ ಟ್ರೀನ ಉಪಯೋಗ ಮಾಡಿದ್ರಂದ್ರೆ, ಅದರ ಎಲೆ ಬಂದು ಬೇಗ ಒಣಗಲ್ಲ, ಕೆಳಗಡೆ ಬೀಳಲ್ಲ, ಅದು ಹಂಗೆ ಇರುತ್ತೆ, ಹಸಿರಾಗೇ ಇರುತ್ತೆ. ಸೊ ಒಂದು ಡ್ಯೂರಬಿಲಿಟಿಗೋಸ್ಕರ ಆ ಮರನ ಉಪಯೋಗ ಮಾಡಿದ್ರು. ಮತ್ತೆ ಅದರಲ್ಲಿ ಚಳಿಗಾಲದಲ್ಲಿ ಬೇರೆ ಎಲ್ಲ ಎಲೆಗಳು ಉದುರೋಗುತ್ತೆ, ಬಟ್ ಇದ್ರ ಎಲೆ ಮಾತ್ರ ಹಾಗೆ ಇರುತ್ತೆ. ಮತ್ತೆ ಅದರಲ್ಲಿ ಇರುವಂಥ ಡೆಕೋರೇಷನ್ ಐಟಮ್ ಎಲ್ಲ ಏನಂತ ನೋಡಿದಾಗ, ಅದು ಜರ್ಮನಲ್ಲಿ ನಡೀತಿರುವಂತಹ ಪ್ಲೇ, ಪ್ಯಾರಡೈಸ್ ಅನ್ನೋ ಪ್ಲೇಯಲ್ಲಿ ನಾಟಕದಲ್ಲಿ ಯೂಸ್ ಮಾಡ್ತಿರುವಂತ ಒಂದು ಮರ, ಅದರಲ್ಲಿ ಕ್ಯಾಂಡಲ್, ಆಪಲ್ ಮತ್ತೆ ವೇಫರ್ಸ್ ಎಲ್ಲ ಇಕ್ಕಿದ್ರು. ಸೊ ಅದು ಹಂಗೆ ಹೋಗ್ತಾ 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 ಇಂತಹ ಶೈನಿ ಬಾಲ್ಸ್ ಮತ್ತೆ ಈ ಗಿಫ್ಟ್ ಬಾಕ್ಸ್, ಚಿಕ್ಕ ಇದು ಯಾವಾಗ ಆಯ್ತು ಅಂತ ಹೇಳಿದ್ರೆ, ಸಾರಿ ಟು ಡಿಸ್ಟರ್ಬ್ ಯು, 15ನೇ ಶತಮಾನದಲ್ಲಿ ಇದರ ರಿನೈಸೆನ್ಸ್ ಆಯ್ತು. ಯಾವಾಗನ? 15ನೇ ಶತಮಾನದಲ್ಲಿ, 15th ಸೆಂಚುರಿಯಲ್ಲಿ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾರ್ಟಿನ್ ಲೂಥರ್ ಅನ್ನೋದು ನಮಗೆಲ್ಲ ಗೊತ್ತು. ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರೆ ಅಂದ್ರೆ, ಮಾರ್ಟಿನ್ ಲೂಥರ್ ಆ ಮರನ ಡೆಕೋರೇಟ್ ಮಾಡಕ್ ಶುರು ಮಾಡಿದ್ರಂತೆ. ಐ ಜಸ್ಟ್ ಫರ್ಗಾಟ್ ದಿಸ್ ಇನ್ಫಾರ್ಮೇಶನ್. ಆಗಿನ ಕಾಲದನ್ನ ಡೆಕೋರೇಟ್ ಮಾಡಕ್ ಶುರು ಮಾಡಿದ್ರಂತೆ. ಹೆಂಗೆ ಡೆಕೋರೇಟ್ ಮಾಡ್ತಿದ್ರು ಅಂದ್ರೆ, ಅವ್ರು ಅಲ್ಲಲ್ಲಿ ಕ್ಯಾಂಡಲ್ಸ್ ಇಡೋರಂತೆ. ಓಕೆ. ಅಂದ್ರೆ ಮೇಲೆ ಒಂದು ಮಾತ್ರ ಅಲ್ಲ, ಬೆಲ್ ಕೆಳಗಡೆನೂ ಕ್ಯಾಂಡಲ್ಸ್ ಇಡೋರಂತೆ. ಕ್ಯಾಂಡಲ್ಸ್ ಇಟ್ಟು ಅಲ್ಲಲ್ಲಿ ಆಪಲ್ಸ್ ಕಟ್ಟೋರಂತೆ, ಅಲ್ಲಲ್ಲ ವೇಫರ್ಸ್ ಕಟ್ಟೋರಂತೆ. ಕಟ್ಟಾಗ ಇವಾಗ ನಾವು ಲೈಟ್ಸ್ ನೋಡ್ತೀವಲ್ಲ, ಅದೇ ಕ್ಯಾಂಡಲ್ಸ್ ಅವಾಗ ಉರಿತಾ ಇದ್ದು. ಅವ್ರ ಪ್ರಕಾರ ದೇವ್ರು ಎಲ್ಲ ಸ್ಥಳಗಳಲ್ಲಿ ಇದ್ದಾನೆ. ಹಿ ವಾಂಟ್ ಟು ಪ್ರೂವ್ ದ ಟ್ರಿನಿಟಿ. ದೇವ್ರು ಎಲ್ಲ ಕಡೆಗಳಲ್ಲಿ ಇದ್ದಾನೆ ಅಂತ ತೋರಿಸ್ಕೊಡ್ಲಿಕ್ಕೋಸ್ಕರ ಆ ಕ್ಯಾಂಡಲ್ಸ್ ಇಟ್ಟು ಮಾಡ್ತಿರಂತೆ. ದಟ್ ಈಸ್ ದ ಲೈಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಓಕೆ. ಹೋಗ್ತಾ 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 ಕ್ಯಾಂಡಲ್ ಬಂದು ಡ್ಯೂರಬಿಲಿಟಿ ಇರಲಿಲ್ಲ, ರೈಸ್ ಲೈಟ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದು, ಕರೆಕ್ಟ್. ಸೊ ಹಾಗಾಗಿ ಕ್ರಿಸ್ಮಸ್ ಟ್ರೀ ಅನ್ನೋದಕ್ಕೆ ಒಂದು ಅರ್ಥ ಇದೆ, ಸುಮ್ಮನೆ ನಾವು ಮಾಡ್ತಾ ಇಲ್ಲ. ಎಸ್. ಸೊ ಕ್ರಿಸ್ಮಸ್ ಟ್ರೀನ ಒಂದು ಇತಿಹಾಸ ನಾವು ತಿಳ್ಕೊಂಡ್ವಿ. ಸೊ ಕೊನೆ ವಿಡಿಯೋದಲ್ಲಿ ಹೇಳಿರುವ ಹಾಗೆ, ಈ ಒಂದು ಕ್ರಿಸ್ಮಸ್ ಟ್ರೀ ಬಗ್ಗೆ ನಿಮ್ಗೇನಾದರೂ ಬೇರೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ನಾವು ಕೂಡ ಅದನ್ನ ತಿಳ್ಕೊಳ್ತೀವಿ ಮತ್ತು ಇತರರಿಗೂ ಅದು ಉಪಯೋಗವಾಗಿರ್ತದೆ. ಸೊ ನಿಮ್ಮ ಹತ್ರ ಇರೋ ನಾಲೆಜ್ ನೀವೇ ಇಟ್ಕೊಳ್ಬೇಡಿ, ನಮಗೂ ಸ್ವಲ್ಪ ಶೇರ್ ಮಾಡಿ, ಸೊ ನಾವು ಕಲ್ತ್ಕೊಳ್ತೀವಿ. ಮತ್ತು ಮುಂದೆ ಹಾಗೆ ಕಂಟಿನ್ಯೂ ಮಾಡೋಣ. ಸೊ ಕ್ರಿಸ್ಮಸ್ ಟ್ರೀಯಲ್ಲಿ ಅಂತ ಹೇಳಿದ ತಕ್ಷಣ, ಆ ಕ್ರಿಸ್ಮಸ್ ಟ್ರೀ ಪಿಕ್ಚರ್ ಹೇಳಿದ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ತಿರುವಾಗ ಎಲ್ಲ ಮೂವೀಸೆಲ್ಲ ನೋಡ್ತೀವಿ, ಕ್ರಿಸ್ಮಸ್ ಟ್ರೀ ಕೆಳಗಡೆ
ದೊಡ್ಡ ದೊಡ್ಡ ಗಿಫ್ಟ್ಸ್ ಇರುತ್ತೆ. ಮತ್ತು ಹೇಳ್ತಾರೆ ಸ್ಯಾಂಟಾ ಕ್ಲಾಸ್ ಬಂದು ರಾತ್ರಿ ಟೈಮಲ್ಲಿ ಬಂದು ಆ ಗಿಫ್ಟು ನಾವೇನು ಇಷ್ಟಪಡ್ತೀವೋ ಆಸೆ ಪಟ್ಟಿರ್ತೀವೋ ಆ ಗಿಫ್ಟ್ನ ಬಂದು ಇಕ್ಬಿಟ್ಟು ಹೋಗಿರ್ತಾರೆ ಅಂತ ನಾವು ತುಂಬ ಮೂವೀಸಲ್ಲಿ ನೋಡಿರ್ತೀವಿ. ಸೊ ಸ್ಯಾಂಟಾ ಕ್ಲಾಸ್, ಸೊ ಈ ಒಂದು ಕಾನ್ಸೆಪ್ಟ್ ಎಲ್ಲಿಂದ ಬಂತು ಮತ್ತು ಸ್ಯಾಂಟಾ ಕ್ಲಾಸ್ ನಿಜವಾಗ್ಲೂ ಇದ್ದಾರಾ, ಮತ್ತು ಇದರ ಕುರಿತು ನಾವು ಇವಾಗ ಚರ್ಚೆ ಮಾಡೋಣ. ಸೊ ಸ್ಯಾಂಟಾ ಕ್ಲಾಸ್ ಕುರಿತು. ಓಕೆ, ಈಗ ನಾವು ಸ್ಯಾಂಟಾ ಕ್ಲಾಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಕ್ರಿಸ್ಮಸ್ ತಾತ ಅಂತ ಕರಿತೀವಿ ಅಲ್ವಾ? ಕ್ರಿಸ್ಮಸ್ ತಾತನಿಗೆ ಒಂದು ಆಕಾರ ಇದೆ, ದೊಡ್ಡ ಹೊಟ್ಟೆ, ಹೌದು, ದೊಡ್ಡ ದಾಡಿ, ಬಿಳಿ ದಾಡಿ ಅಲ್ವಾ, ಬಿಳಿ ಮೀಸೆ, ತಲೆ ಮೇಲೆ ಒಂದು ಕೆಂಪು ಕಲರ್ ಟೋಪಿ, ಅದರಲ್ಲಿ ಒಂದು ವೈಟ್ ಕಲರ್ ಬಾಲು, ಮತ್ತೆ ಅವ್ರದ್ದು ಒಂದು ವೆಹಿಕಲ್ ಜಿಂಕೆಗಳು ಓಡ್ತಾ ಇರುತ್ತೆ ಮುಂದೆ, ಮತ್ತೆ ಅವ್ರ ಕೈಯಲ್ಲಿ ಒಂದು ಸ್ಟಿಕ್ ಇರುತ್ತೆ. ಇದು ಕ್ರಿಸ್ಮಸ್ ತಾತನ ಒಂದು ಆಕಾರ. ಕ್ರಿಸ್ಮಸ್ ತಾತ ನಿಜವಾಗ್ಲೂ ಇದ್ರಾ ಅಂತ ಹೇಳಿದ್ರೆ ಅವ್ರ ಹೆಸರು ಸ್ಯಾಂಟಾ ಕ್ಲಾಸ್ ಅಲ್ಲ, ಅವ್ರ ಹೆಸರು ಸೆಂಟ್ ನಿಕೋಲಸ್ ಅಂತ ಹೇಳಿ. ಸೆಂಟ್ ನಿಕೋಲಸ್ ಅನ್ನುವಂಥ ಒಬ್ಬ ಪ್ರೀಸ್ಟ್, ಅವರು ಬಿಷಪ್ ಆಗಿದ್ರು, ಅಂದರೆ ಅವ್ರು ಪ್ರೀಸ್ಟ್ ಆಗಿದ್ರು, ಆಮೇಲೆ ಅವರು ಬಿಷಪ್ ಆದರು ಅಲ್ವಾ. ಸೊ ಸೆಂಟ್ ನಿಕೋಲಸ್ ಅಂತ ಹೇಳ್ಬಿಟ್ಟು ಇವರು ಯಾರು ಅಂತ ಹೇಳಿದ್ರೆ ಇವರು ಒಬ್ಬ ಸೇವಕ ಅಲ್ವಾ. ನಾವೀಗಿನ ಕಾಲದಲ್ಲಿ ಸೇವಕರು ಅಂತ ಹೇಳ್ತೀವಿ, ಆಗಿನ ಕಾಲದಲ್ಲಿ ಪ್ರೀಸ್ಟ್ ಅಂತ ಹೇಳ್ತಿದ್ರು, ಯಾಜಕರು ಅಂತ ಹೇಳ್ತಾ ಇದ್ರು. ಇವಾಗ ನಾವೆಲ್ಲ ಚರ್ಚಲ್ಲಿ ಪ್ರೀಸ್ಟ್ ನೋಡ್ತೀವಲ್ಲ, ಆ ಥರ ಒಬ್ಬ ಪ್ರೀಸ್ಟ್. ಏನಕ್ಕೆ ಸ್ಯಾಂಟಾ ಕ್ಲಾಸ್ ಅಷ್ಟು ಫೇಮಸ್ ಆಗಿದೆ ಅಂದರೆ ಫಸ್ಟ್ ಸೆಂಟ್ ನಿಕೋಲಸ್ ಬಗ್ಗೆ ತಿಳ್ಕೊಳ್ಳೋಣ. ಇವ್ರು ಪ್ರೀಸ್ಟ್ ಆಗಿದ್ದ ಕಾಲದಲ್ಲಿ ತುಂಬ ಜನ ಬಡವರಿಗೆ ಸಹಾಯ ಮಾಡ್ತಿದ್ರು, ಆದರೆ ಇವರೇ ಮಾಡ್ತಾ ಇದ್ರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ಹೇಳೋದು ಮಧ್ಯರಾತ್ರಿ ಸ್ಯಾಂಟಾ ಕ್ಲಾಸ್ ಬಂದು ನಮ್ಗೆ ಗಿಫ್ಟ್ ಇಟ್ಬಿಟ್ಟು ಹೋಗ್ತಾರೆ, ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಸೆಂಟ್ ನಿಕೋಲಸ್ ಅನ್ನುವಂಥ ಈ ಪ್ರೀಸ್ಟ್ ಏನು ಮಾಡ್ತಾ ಇದ್ರು ಅಂದರೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಸಹಾಯ ಮಾಡ್ತಾರೆ. ಅದಕ್ಕೆ ಒಂದು ಸ್ಟೋರಿ ಇತಿಹಾಸದಲ್ಲಿದೆ. ಒಬ್ಬ ವಿಧವೆ ಇದ್ಲಂತೆ, ಅವ್ರಿಗೆ 3 ಜನ ಮಕ್ಕಳಿದ್ರಂತೆ ಆಯಿತಾ. ಅವ್ರ ಮಕ್ಕಳಿಗೆ ಆ ದಿನ ರಾತ್ರಿ ಊಟ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈ ವಿಷಯ ಸೆಂಟ್ ನಿಕೋಲಸ್ ಅವರಿಗೆ ಪ್ರೀಸ್ಟಿಗೆ ಗೊತ್ತಾಯ್ತಂತೆ. ಈ ಪ್ರೀಸ್ಟ್ ಏನು ಮಾಡ್ರಂತೆ, ರಾತ್ರಿ 12 ಗಂಟೆಗೆ ಎಲ್ಲ ಮಲಗಿದ್ದಾಗ ಹೋಗ್ಬಿಟ್ಟು ಅವ್ರ ಮನೆ ಬಾಗಿಲಲ್ಲಿ 1 ಚೀಲದಷ್ಟು ಚಿನ್ನದ ನಾಣ್ಯಗಳನ್ನು ಇಟ್ಬಿಟ್ಟು ಬಂದ್ರಂತೆ. ಓ ವಾವ್. ಅವರು ಎದ್ದು ನೋಡಿದಾಗ ಅವ್ರಿಗೆ ಆಶ್ಚರ್ಯ, ಆ ದಿನ ಬೆಳಗ್ಗೆ ಕ್ರಿಸ್ಮಸ್. ಓಕೆ. ಸೊ ಈ ಥರ ಅನೇಕ ಕಥೆಗಳಿದೆ ಸೆಂಟ್ ನಿಕೋಲಸ್ ಬಗ್ಗೆ. ಸೊ ಅವರು ತುಂಬ ಅಂದರೆ 20ನೇ ಶತಮಾನಕ್ಕೆ ಬಂದಾಗ್ಲೇ, ಅಂದರೆ 19ನೇ ಶತಮಾನಕ್ಕೆ ಬಂದಾಗ್ಲೇ ಇದು ತುಂಬ ಪಾಪ್ಯುಲರ್ ಆಗಿದೆ ಕ್ರಿಸ್ಮಸ್ ತಾತ ಅನ್ನೋದು, ಸ್ಯಾಂಟಾ ಕ್ಲಾಸ್ ಅನ್ನೋದು. ಆದರೆ ನಾವು ಅದಕ್ಕೆ ನೋಡ್ರಿ ಸೀಕ್ರೆಟ್ ಸ್ಯಾಂಟಾ ಅಂತ ಹಾಡ್ತೀವಿ, ಒಂದು ಗೇಮ್ ಆಡ್ತೀವಿ. ಏನಕ್ಕೆ ನಾವು ಸೀಕ್ರೆಟ್ ಸ್ಯಾಂಟಾ ಅಂತ ಆಡ್ತೀವಿ ಅಂದರೆ ದ ಗಿಫ್ಟ್ ಈಸ್ ಕೆಪ್ಟ್ ಸೀಕ್ರೆಟ್ ಫಾರ್ ಯು. ಯಾರಿಟ್ರು ಅಂತ ಗೊತ್ತಿಲ್ಲ, ಯಾರು ಕೊಟ್ಟರು ಅಂತ ಗೊತ್ತಿಲ್ಲ. ಅಂದರೆ ಅವ್ರ ಜೀವನವಿಡೀ ಅವ್ರು ಮಾಡಿದಂಥ ಕಾರ್ಯಗಳೆಲ್ಲ ಈ ಥರ ಜನರಿಗೆ ಸಹಾಯ ಮಾಡೋದೆ ಆಯಿತಾ. ಅದಾದಮೇಲೆ ಇನ್ನೊಂದು ಸ್ಟೋರಿ ಇದೆ ಸೆಂಟ್ ನಿಕೋಲಸ್ ಅವ್ರ ಬಗ್ಗೆ. ಅವ್ರೇನು ಮಾಡೋರಂತೆ, ರಾತ್ರಿ ಕ್ರಿಸ್ಮಸ್ ದಿನ ಹಿಂದಿನ ರಾತ್ರಿಗಿಂತ ಮುಂಚೆನೇ ಆ ಚರ್ಚಿಗೆ ಬರೋ ಮಕ್ಕಳು, ತುಂಬ ಬಡ ಮಕ್ಕಳು ಬರ್ತಾರಲ್ಲ, ಅವ್ರಿಗೆಲ್ಲ ಏನೇನು ಇಷ್ಟ ಅಂತ ಬರೆದು ಒಂದು ಬಾಕ್ಸಲ್ಲಿ ಹಾಕಬೇಕು. ಓಕೆ. ಅವ್ರೇನು ಮಾಡ್ರಂತೆ, ಕ್ರಿಸ್ಮಸ್ ಗಿಫ್ಟ್ ಬಾಕ್ಸ್ ಅಂತ ಇಡೋರಂತೆ. ಈ ಮಕ್ಕಳೆಲ್ಲ ಬರೆದು ಅದೆಲ್ಲ ಹಾಕ್ಬಿಟ್ಟು ಹೋಗೋರಂತೆ. ಇವ್ರೇನು ಮಾಡೋರಂತೆ, ರಾತ್ರಿ ಅವ್ರು ಬರೆದಿರೋ ಎಲ್ಲ ಚೀಟಿಗಳನ್ನ ತೆಗೆದುಕೊಂಡು ಓದ್ಬಿಟ್ಟು 23, 24, 25 3 ದಿನ ರಾತ್ರಿ ಅದನ್ನು ಎತ್ಕೊಂಡು ಹೋಗಿ ಅವ್ರ ಮನೆ ಒಳಗಡೆ ಚಿಮಣಿಯಿಂದ ಒಳಗಡೆ ಹಾಕೋದು, ಕಿಟಕಿಯಿಂದ ಒಳಗಡೆ ಹಾಕ್ಬಿಟ್ಟು ಹೋಗ್ಬಿಡೋರಂತೆ. ಸೊ ಈ ರೀತಿಯಾಗಿ ಮಾಡಿದ್ರಿಂದಾನೇ ಆ ಸೀಕ್ರೆಟ್ ಸ್ಯಾಂಟಾ ಅನ್ನೋದು ಉಂಟಾಯ್ತು, ಕ್ರಿಸ್ಮಸ್ ತಾತ ಅನ್ನೋದು ಉಂಟಾಯ್ತು. ಆದರೆ ಇದನ್ನು ಅಧಿಕೃತವಾಗಿ ಮಾಡಿದ್ಯಾರಂದ್ರೆ ಆ 16ನೇ ಶತಮಾನದಲ್ಲಿದ್ದಂಥ ಸಭಾ ನಾಯಕರು ಅವ್ರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅದನ್ನು ಅಧಿಕೃತವಾಗಿ ಮಾಡಿದ್ರು. ಅವತ್ತಿಂದ ಸಭೆಯಲ್ಲಿ ಕ್ರಿಸ್ಮಸ್ ತಾತ ಅನ್ನೋದನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಓಕೆ, ಆಯ್ತಾ. ಹೀಗಾಗಿ ಸೆಂಟ್ ನಿಕೋಲಸ್ ಅವರ ಆ ಒಂದು ದಿನಗಳನ್ನು ನೆನೆಸ್ಕೊಂಡು ಕ್ರಿಸ್ಮಸ್ ತಾತನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇನ್ನೊಂದು ವಿಷಯ ಇದೆ, ಏನಕ್ಕೆ ನೀವು ನೋಡಿದ್ರೆ ನವೆಂಬರ್ 6th ಸೆಂಟ್ ನಿಕೋಲಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನವೆಂಬರ್ 6th ಸೆಂಟ್ ನಿಕೋಲಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಅವತ್ತು ದಿನ ಅವ್ರು ಹುಟ್ಟಿದ ದಿನಾನ ಈಗಲೂ ಕೂಡ ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ಸೆಂಟ್ ನಿಕೋಲಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಇದು ನಮಗೆ ಗೊತ್ತಿಲ್ಲ, ನಮ್ಮ ಸಭೆಗಳಲ್ಲಿ ನಾವು ಮಾಡಲ್ಲ, ಅವಶ್ಯಕತೆ ಇಲ್ಲ, ಆದರೆ ತಿಳ್ಕೊಳ್ಳೋಣ ಅಷ್ಟೇ. ಸೆಂಟ್ ನಿಕೋಲಸ್ ಡೇ ಅಂತ ಸೆಲೆಬ್ರೇಟ್ ಮಾಡೋದ್ರಿಂದ ಆ ದಿನವನ್ನು ಸೆಂಟ್ ನಿಕೋಲಸ್ ಡೇ 25ನೇ ತಾರೀಕಲ್ಲಿ ನಾವು ಕ್ರಿಸ್ಮಸ್ ತಾತನ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ಅವರು ಯೇಸು ಕ್ರಿಸ್ತನ ಪ್ರೀತಿಯನ್ನು ಬಂಡ ಜನರಿಗೆ ತೋರಿಸ್ಬೇಕು ಅಂತ ಉಂಟಾಗಿದ್ದೆ ಕ್ರಿಸ್ಮಸ್ ತಾತ. ಚರ್ಚಲ್ಲಿ ಬಂದು ಚಾಕ್ಲೇಟ್ ಹಂಚಕ್ಕಲ್ಲ. ವಾಟ್ ಅ ಕೋ ಇನ್ಸಿಡೆನ್ಸ್. ನವೆಂಬರ್ 6th ನಮ್ಮ ಎಲ್ಕೋಲ್ ಟೀಮಿನ ಒಬ್ಬ ಮೆಂಬರ ಬರ್ಡೇ ಕೂಡ. ಹೌದಾ? ಓಕೆ. ಸೊ ನಮ್ಮ ಟೀಮಲ್ಲಿ ಯಾರು ಇರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಕೆಳಗಡೆ. ನಮ್ಮ ಟೀಮಲ್ಲಿ ನಾವು ಇಬ್ಬರೇ ಕಾಣಿಸೋದು, ನಾವೊಂದು 7 ಜನ ಇದ್ದೀವಿ. ಎಸ್. ಸೊ ದೇವ್ರ ಕೃಪೆಯಿಂದ ನಮ್ಮ ಚೆನ್ನಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ಪ್ರೇಯಿಂಗ್ ಫಾರ್ ಅಸ್. ಆ್ಯಂಡ್ ನಮ್ಮೊಂದಿಗೆ ನೀವು ಇಷ್ಟು ದರ
ಜರ್ನಿ ಮಾಡ್ತಿರೋದಕ್ಕೆ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ನೀವು ನೋಡ್ತಿರುವುದರಿಂದ ನಮಗೆ ತುಂಬ ಪ್ರೋತ್ಸಾಹ ಆಗ್ತಿದೆ, ನಮಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ತುಂಬ ಸಲಹೆಗಳನ್ನು ಕೊಡ್ತಿದ್ದೀರಾ, ಅದನ್ನ ಕೂಡ ನಾವು ಕನ್ಸಿಡರ್ ಮಾಡ್ಕೊಳ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೀಸ್ ಥಿಂಗ್ಸ್. ಇನ್ನೂ ನಮಗೋಸ್ಕರ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ದೇವರ ಚಿತ್ತದಂತೆ ನಾವು ಕಾರ್ಯಗಳನ್ನು ಮಾಡುವುದಕ್ಕೆ. ಸೊ ಎಸ್, ಟು ವ್ರಾಪ್ ಅಪ್, ಇಸ್ ದೇರ್ ಎನಿಥಿಂಗ್ ದಟ್ ಯು ವಾಂಟ್ ಟು ಶೇರ್ ಅಬೌಟ್ ಕ್ರಿಸ್ಮಸ್ ಟ್ರೀ? ಎಸ್. ಇನ್ನೊಂದು ಹೇಳ್ಬೇಕು, ಈಗ ಕ್ರಿಸ್ಮಸ್ ತಾತನ ಬಗ್ಗೆ ನಾವು ತಿಳ್ಕೊಂಡ್ವಲ್ಲ. ಸೊ ಕ್ರಿಸ್ಮಸ್ ತಾತ ಅಂತ ಹೇಳಿದ್ರೆ ಆ ದಿನ ನಾವು ಚರ್ಚಲ್ಲಿ ಎಂಟರ್ಟೈನ್ಮೆಂಟ್ಗಲ್ಲ, ಅದು ಆ ದಿನ ಅವ್ರು ಮಾಡಿದಂಥ ಕಾರ್ಯ ಬಂದ್ಬಿಟ್ಟು ಆ ದಿನ ಬಡವರಿಗೆ ಸಹಾಯ ಮಾಡ್ಲಿಕ್ಕೋಸ್ಕರ ಅವರು ವೇಷ ಹಾಕ್ಕೊಂಡು ಆ ರೀತಿಯಾಗಿ ಹೋಗಿ ಮಾಡ್ತಿದ್ರು. ಅದನ್ನ ಬಿಟ್ಟು ನಮ್ಮ ಚರ್ಚಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕಲ್ಲ. ಇವತ್ತು ತುಂಬ ಸಭೆಗಳಲ್ಲಿ ಅದು ಮಾಡೋ ಸರಿನಾ ತಪ್ಪ ಅನ್ನೋದಕ್ಕಿಂತ ಅದಕ್ಕೆ ಮಾಡೋದು ಯೋಗ್ಯತೆ ಇದೆಯಾ ಅಥವಾ ಅದಕ್ಕೊಂದು ಅರ್ಥ ಇದೆಯಾ ಅನ್ನೋದನ್ನು ಗಮನಿಸ್ಬೇಕು. ಕ್ರಿಸ್ಮಸ್ ತಾತ ಹಾಕ್ಬಿಟ್ಟು ಒಂದು ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಆಡೋದು ತಪ್ಪಂತ ಹೇಳ್ತಾ ಇಲ್ಲ, ಇಟ್ಸ್ ಓಕೆ, ಎಂಟರ್ಟೈನ್ಮೆಂಟ್ ಬೇಕು, ಬೇಡ ಅಂತ ಹೇಳಲ್ಲ. ಬಟ್ ಅದಕ್ಕೊಂದು ರಿಯಲ್ ಅರ್ಥ ಇದೆ, ಅದನ್ನು ತಿಳ್ಕೊಂಡು ಅದಕ್ಕೆ ಯೋಗ್ಯವಾದಂತೆ ನಾವು ನಡ್ಕೊಳ್ಳೋದು ತುಂಬ ಮುಖ್ಯ. ಸೊ ಎಸ್, ಸ್ಯಾಂಟಾ ಕ್ಲಾಸ್ ಥರ ವೇಷ ಹಾಕಿ ಚರ್ಚಲ್ಲಿ ಮಾಡೋದು ಸರಿನಾ ತಪ್ಪ ಅಂತ ನಾವು ಚರ್ಚೆ ಮಾಡ್ತಿಲ್ಲ. ಆದರೆ ಮತ್ತು ಕ್ರಿಸ್ಮಸ್ ಟ್ರೀ ಚರ್ಚಲ್ಲಿ ಇಕ್ಬೇಕಾ ಇಕ್ಬಾರ್ದಾ ಅನ್ನೋದನ್ನ ನಾವು ಚರ್ಚೆ ಮಾಡ್ತಿಲ್ಲ. ಆದರೆ ಅದರ ಕುರಿತು ಗಿರೀಶನ ಹೇಳ್ದ ಹಾಗೆ ನಾವು ಏನನ್ನ ಮಾಡ್ತಿದ್ದೀವಿ, ಯಾಕೆ ಮಾಡ್ತಿದ್ದೀವಿ ಅನ್ನೋ ರೀಸನ್ ನಾವು ತಿಳ್ಕೊಂಡ್ರೆ ಇನ್ನೂ ಹೆಚ್ಚಾಗಿ ಅರ್ಥಗರ್ಭಿತವಾಗಿ ನಾವು ಮಾಡಬಹುದು. ಅರ್ಥಗರ್ಭಿತವಾಗಿ ನಾವು ಹಬ್ಬನ ಆಚರಿಸ್ಬೋದು. ಏನು ಗೊತ್ತಿಲ್ದಿರ ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ಅಂತ ಇಲ್ದಿರ ಒಂದು ರೀಸನ್ ಜೊತೆ ಮಾಡ್ತಿದ್ದೀವಿ. ರೀಸನ್ನ ತಿಳ್ಕೊಂಡು ಅರ್ಥಗರ್ಭಿತವಾಗಿ ನಾವು ಆ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಇದೆಲ್ಲ ಉಪಯೋಗ ಆಗ್ತಿದೆ ನಮಗೆ. ಸಾರಿ, ಈ ಎಪಿಸೋಡ್ನ ರ್ಯಾಪ್ ಅಪ್ ಮಾಡೋಕ್ಕಿಂತ ಮುಂಚೆ ನನಗೊಂದು ಪ್ರಶ್ನೆ ಇದೆ. ಇವಾಗ ನೀನು ತಿಳ್ಕೊಂಡಿದ್ರಲ್ಲಿ ಹೊಸ ವಿಷಯಗಳಿದೆಯಾ? ಎಸ್, ತುಂಬ ವಿಷಯ ಇದೆ, ಹೊಸ ವಿಷಯ. ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಈ ಸೈಂಟ್ ನಿಕೋಲಸ್ ಬಗ್ಗೆ ಮತ್ತು ಈ ಕ್ರಿಸ್ಮಸ್ ಟ್ರೀ ಬಗ್ಗೆ ಎಲ್ಲ. ಸೊ ಇವಾಗ ಗೊತ್ತಿರೋ ಕಾರಣ ನನ್ನ ಹತ್ರ ಯಾರಾದರೂ ಕೇಳಿದ್ರೆ ನಾನು ಅವ್ರಿಗೆ ಶೇರ್ ಮಾಡ್ಕೊಳ್ತೀನಿ ಈ ಥರ ಇದೆ ಅಂತ, ಮತ್ತು ಏನಕ್ಕೆ ಕ್ರಿಸ್ಮಸ್ ಟ್ರೀ ಇಕ್ತಿದ್ದೀವಿ, ಏನಕ್ಕೆ ಮಾಡ್ತಿದ್ದೀವಿ ಅನ್ನೋದು. ಓಕೆ. ಸೊ ಎಲ್ಕೋಲ್ ಮೂಲಕ ನಾವು ಇಷ್ಟು ಶ್ರಮಪಟ್ಟು ಇಷ್ಟು ಪ್ರಯಾಸಪಟ್ಟು ಇದನ್ನೆಲ್ಲ ಮಾಡ್ತಾ ಇರೋದು ಒಂದೇ ಕಾರಣ ಏನಂದರೆ, ಈಗ ನೀವು ತಿಳ್ಕೊಳ್ತಿರುವಂಥ ವಿಷಯಗಳನ್ನು ಅನೇಕರಿಗೆ ನೀವು ಹಂಚಬೇಕು. ಎಸ್, ನೀವಾಗಿ ಹೇಳ್ರಿ ಅಥವಾ ಅವ್ರಿಗೆ ನೀವು ಹೇಳಲಿಕ್ಕಾಗಿಲ್ವಾ, ದಯಮಾಡಿ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಸೊ ಇದು ಅವರಿಗೆ ತುಂಬ ಉಪಯೋಗವಾಗಿರುತ್ತೆ ಅಂತ ನಾನು ನಂಬ್ತೀನಿ. ಆಮೇನ್. ಎಸ್. ಸೊ ಮತ್ತೆ ನಾನು ಹೇಳ್ತಿದ್ದೀನಿ, ಈ ವಿಡಿಯೋ ಎಲ್ಲ ನಿಮ್ಗೆ ಆಶೀರ್ವಾದವಾಗ್ತಿದ್ರೆ, ಉಪಯೋಗವಾಗ್ತಿದ್ರೆ ಲೈಕ್ ಮಾಡಿ, ಇತರರಿಗೆ ಶೇರ್ ಮಾಡಿ, ಮತ್ತು ಕೆಳಗಡೆ ಕಮೆಂಟ್ ಮಾಡಿ. ಸೊ ಅದು ನಮಗೆ ಪ್ರೋತ್ಸಾಹ ಹುಟ್ಟಿಸ್ತದೆ, ನಮಗೆ ಮೋಟಿವೇಟ್ ಮಾಡುತ್ತದೆ. ಸೊ ಯಾರು ಕಮೆಂಟ್ ಮಾಡ್ತಿಲ್ಲ, ಲೈಕ್ ಮಾಡ್ತಿಲ್ಲ, ಶೇರ್ ಮಾಡ್ತಿಲ್ಲ ಅಂದರೆ ಏನಪ್ಪ ಯಾರು ನೋಡ್ತಿಲ್ಲ, ಏನಕ್ಕೆ ಇದೆಲ್ಲ ಮಾಡೋದು ಅಂತ ನಮಗೂ ಒಂದ್ಸರಿ ತುಂಬ ಸರಿ ಡಿಸ್ಕರೇಜ್ ಆಗುತ್ತೆ. ತುಂಬ ಪ್ರಾಮುಖ್ಯ ಅಲ್ಲ, ಬಟ್ ಅದನ್ನು ಮಾಡೋದು ನಮಗೆ ತುಂಬ ಉತ್ತೇಜನ ಮಾಡುತ್ತೆ. ಎಸ್. ಸೊ ಎಸ್, ಥ್ಯಾಂಕ್ ಯು. ಸೊ ಈ ಒಂದು ದಿನದ ಸಂಚಿಕೆಯನ್ನು ವ್ರಾಪ್ ಅಪ್ ಮಾಡ್ತಿರುವಾಗ ವಿ ಲರ್ನ್ ಅಬೌಟ್ ಕ್ರಿಸ್ಮಸ್ ಟ್ರೀ ಆ್ಯಂಡ್ ಸ್ಯಾಂಟಾ ಕ್ಲಾಸ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಕುರಿತು, ಕ್ರಿಸ್ಮಸ್ ಕುರಿತು ಇನ್ನೊಂದಿರುವಂತಹ ಅನೇಕ ಪ್ರಶ್ನೆಗಳನ್ನ ನಾವು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯವನ್ನು ಕುರಿತು ನಾವು ಮಾತಾಡ್ತೀವಿ. ಸೊ ಕೀಪ್ ಫಾಲೋವಿಂಗ್ ಅಸ್ ಆ್ಯಂಡ್ ಕೀಪ್ ಲರ್ನಿಂಗ್ ವಿತ್ ಅಸ್. ಮತ್ತು ಇದರ ಕುರಿತು ನಾನು ಹೇಳಿದಾಗೆ ಕ್ರಿಸ್ಮಸ್ ಟ್ರೀ ಮತ್ತು ಸ್ಯಾಂಟಾ ಕ್ಲಾಸ್ ಕುರಿತು ಇರುವಂತಹ ನಿಮಗೆ ತಿಳಿದಿರುವಂಥ ಜ್ಞಾನ ಬೇರೆ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ನಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಮೊಂದಿಗೆ ಸೇರಿ ಕಲಿಯೋಕ್ಕೆ ನಾವು ಕೂಡ ಇಷ್ಟಪಡ್ತೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್. See you all in the next video.